It is a fam. So welcome back to my new vlog, guys. ಇವತ್ತಿನ vlog ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಬೆಳಗ್ಗೆದು ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಎದ್ದಷ್ಟೇ ಎಷ್ಟೊಂದು ಜನ ಫೋನ್ ಮಾಡಿಕೊಂಡು ಬರ್ತ್ಡೇ ವಿಶಸ್ ಮಾಡಿದ್ರು. ಯಾರೆಲ್ಲ ನಮಗೆ ವಿಶ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಶಿಂಗ್ ಮೈ ಬರ್ಡೇ. ಈಗ ಟೈಮ್ ಒಂದು 8:45 ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಯಾಕೆ ಕಲರ್ ಡ್ರೆಸ್ ಹಾಕೋ ಹೋಯ್ತಲ್ಲ ಅಂದರೆ ಬಟ್ಟೆ ತೊಗೊಂಡಿದ್ದೀನಿ, ಬಟ್ ಹಾಕೋ ಹೋಯ್ತಲ್ಲ ಯಾಕಂದರೆ ಎಕ್ಸಾಮ್ಸ್ ಇದೆ, ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ಬೇಕು. ಇಲ್ಲಾಂದರೆ ಬರ್ತ್ಡೇ ಅನ್ಕ ಎಲ್ಲ ವಿಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೇ ಬೇಡ ಈ ಸತಿ ಅಂತ ಅಂದ್ಬಿಟ್ಟು ಸಂಜೆ ಬೇಕಾದ್ರೆ ಹೊಸ ಬಟ್ಟೆ ಹಾಕೊಂಡು ಕೇಕೆಲ್ಲ ತಗೊಬಂದು ಮತ್ತು ಫ್ರೆಂಡ್ಸ್ ಎಲ್ಲ ಕರೆದಿದ್ದೀನಿ, ಬರ್ತಾರೆ. ನಾನು ಸಂಜೆ ನಿಮಗೆ ಸಿಗ್ತೀನಿ. ಈಗ ನಾಷ್ಟ ಚಿತ್ರಾನ್ನ ಆಯ್ತಿದೆ, ಬನ್ನಿ ಚಿತ್ರಾನ್ನ ತಿಂದ್ಕೊಂಡು ಸ್ಕೂಲ್ಗೆ ಹೋಗಿದ್ದು ಬಂದು ಸೆಲೆಬ್ರೇಷನ್ ಮಾಡೋಣ. ಓಕೆ ಫ್ಯಾಮ್, ಸೊ ಫೈನಲಿ ಚಿತ್ರಾನ್ನ ಆಗಿದೆ, ತಿಂದ್ಕೊಂಡು ಸ್ಕೂಲ್ಗೆ ಹೋಗಿದ್ದು ಬಂದು ನಿಮಗೆ ಮತ್ತೆ ಸಿಗ್ತೀನಿ. ಇವತ್ತು 2 ಎಕ್ಸಾಮ್ ಇದೆ, ಬನ್ನಿ 4:35ಕ್ಕೆ ಸಿಗ್ತೀನಿ. ಓಕೆ ಫ್ಯಾಮ್, ಸೊ ಫೈನಲಿ ನಾನು ಸ್ಕೂಲಿಂದ ಬಂದೆ. ಈಗ ಟೈಮ್ ಬಂದು 4:37 ಆಗಿದೆ. ಇವಾಗ ನಾವು ಕೇಕ್ ಕಟ್ ಮಾಡಬೇಕು, ಅಂದರೆ ಒಂದು 7 ಗಂಟೆ ಅಷ್ಟೊತ್ತು ಕಟ್ ಮಾಡಬೇಕು. ಅದಕ್ಕೆ ಪ್ಲೇಸ್ ಈ ಕಡೆ ಸೆಲೆಕ್ಟ್ ಮಾಡಿದ್ದೀನಿ. ಅಂದರೆ ಇಲ್ಲೆಲ್ಲ ಬಲೂನ್ಸ್ ಆದರೆ ಫಿಕ್ಸ್ ಮಾಡೋದು, ಇಲ್ಲಾಂದರೆ ಬೇಡ, ಇಲ್ಲಿ ನಿಂತ್ಕೊಂಡು ಕೇಕ್ ಕಟ್ ಮಾಡೋದು, ಆ ಥರ ಮಾಡಿದ್ದೀವಿ. ನೋಡೋಣ ಬಲೂನ್ ಆದರೆ ಹಾಕೋದ. ಈಗ ಮನೆ ಫುಲ್ಲು ನೀಟಾಗಿ ಒರೆಸಿ, ನಾನು ಹೇಳಿದ್ದೆ ನೆನ್ನೆನೆ ಮನೆ ಒರೆಸಿ ಮಡಗಿರಿ, ಫ್ರೆಂಡ್ಸ್ ಬರ್ತಾರೆ. ಆಮೇಲೆ ನಾಷ್ಟ ಮಾಡ್ತಿದ್ದಾರೆ. ಈಗ ಬಾತ್ ಮತ್ತು ಉದ್ನೋಡೆ ಆಮೇಲೆ ಹಪ್ಳ ಮಾಡ್ತಿದ್ದಾರೆ. ಫ್ರೆಂಡ್ಸ್ ಬರ್ತಾರೆ, ಬಾತ್ ಇಷ್ಟ ಫ್ರೆಂಡ್ಸ್ಗೆ ಅಂತ ಹಪ್ಳ ಮಾಡ್ತಿದ್ದಾರೆ. ಬನ್ನಿ, ನಾನು ಇದೇ ಬಟ್ಟೆ ಹಾಕೊಂಡಿದ್ದೀನಿ, ಯಾಕಂದರೆ ಡೈಲಿ ಯೂಸ್ ಬಟ್ಟೆ ಹಾಕೊಂಡಿದ್ದೀನಿ. ಯಾಕಂದರೆ ಫ್ರೆಂಡ್ಸ್ ಬಂದಮೇಲೆ ಇಲ್ಲಾಂದರೆ ಇದೆಲ್ಲ ಸೆಟ್ಟಿಂಗ್ಸ್ ಆದಮೇಲೆ ಬಟ್ಟೆ ಹಾಕೋತೀನಿ ಅಂತ. ಬನ್ನಿ, ಮನೆಯೆಲ್ಲ ಫುಲ್ಲು ಕ್ಲೀನಾಗಿದೆ. ಫ್ರೆಂಡ್ಸ್ ಬಂದಮೇಲೆ ಮುಂದಿನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಎಡಿಟಿಂಗ್ ಕೂಡ ಮಾಡೋದಿದೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಡೈಲಿ ವ್ಲಾಗ್ಸ್ ಹಾಕ್ತೀನಿ, ನಿಮಗೆ ಟೈಮ್ ಸಿಕ್ತು ಅಂದರೆ ನಾನು ಡೈಲಿ ವ್ಲಾಗ್ಸ್ ನೀವು ನೋಡ್ಬೋದು. ಬನ್ನಿ, ನಮ್ಮಪ್ಪ ಹೋಗಿದ್ದಾರೆ ನನ್ನ ತಂಗಿನ ಕರ್ಕೊಬರೋಕ್ಕೆ. ನಾನು ಈಗ ಬಂದು ಫ್ರೆಶ್ ಅಪ್ ಆಗಿ ಬಟ್ಟೆಲಿದ್ದೀನಿ. ಬನ್ನಿ, ಈಗ ಬಲೂನ್ ಎಲ್ಲ ಫಿಕ್ಸ್ ಮಾಡೋಣ. ಆದರೆ ಸ್ವಲ್ಪ ಚಿಕ್ಕ ಮನೆ ಅನಿಸುತ್ತೆ ನಿಮ್ಮ ವ್ಲಾಗಲ್ಲಿ ಬರೋಕ್ಕೂ ಚಿಕ್ಕ ಮನೆ, ಏನು ಈ ಚಿಕ್ಕ ಮನೇಲಿ ವ್ಲಾಗ್ ಮಾಡ್ತೇನೆ ಅಂತ. ಬಟ್ ಬಜೆಟಿಂದ ಒಂದು ಸ್ವಲ್ಪ ಮನೆ ಕಟ್ಸೋಕೆ ಇಲ್ಲ. ಅಲ್ಲೇ ಮನೆ ಕಟ್ಟಿಸಿ 1 ವರ್ಷ ಆಯ್ತಾ ಬಂತು. ಇಲ್ಲಿ ಸ್ಟಾರ್ಟ್ ಮಾಡಬೇಕೀಗ. ಇನ್ನು ಜನವರಿ ಫೆಬ್ರವರಿಲಿ ನೋಡೋಣ, ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಬನ್ನಿ, ನಮಗೆ ರಜೆ ಸಿಕ್ಕಿದಾಗ ಸ್ಟಾರ್ಟ್ ಮಾಡೋದಾದರೆ ನಾನು ಕೆಲಸ ಮಾಡ್ಬೋದು, ಅಲ್ಲಿಗೆ ಉಳಿತಾಯ ಆಗುತ್ತೆ. ನಾವೇನು ದುಡ್ಡು ಇಸ್ಕೊಳ್ಳಲ್ವಲ್ಲ, ನಮ್ಮ ಮನೆ ನಾವೇ ಕಟ್ಕೊತೀವಲ್ಲ. ಯಾಕಂದರೆ 4 ಫ್ಲೋರ್ ಮನೆ ಇತ್ತು ನೋಡಿ, ನಿಮಗೆ ಹೋಮ್ ಟೂರ್ ಅಂತ ಹಾಕಿದೆ ನಾನು, ಮೈಸೂರು ಹೋಮ್ ಟೂರು. ಅಲ್ಲಿ ನಮ್ಮಪ್ಪ ಮತ್ತು ನಮ್ಮ ತಾತನೇ ಫುಲ್ಲು ಕೆಲಸ ಮಾಡಿರೋದು. 4 ಆಳು ಕೆಲಸ ಮಾಡೋದನ್ನ ಇಬ್ಬರು ಮಾಡಿದ್ದಾರೆ. ಅಂದರೆ ಹೆಂಗೆ ಲೆಕ್ಕ ತಗೊಳ್ಳಿ ನೀವು, ಮಾಡಿರೋದು 1 ವರ್ಷ. ಬನ್ನಿ, ಅದನ್ನೆಲ್ಲ ಮಾತಾಡಿಬಿಟ್ಟೆ. ಈಗ ಫುಲ್ಲು ಸೆಟಪ್ ಮಾಡಿ ಮುಂದೆಲ್ಲ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಎಡಿಟಿಂಗ್ ಮಾಡಬೇಕು, ಬ್ಲಾಗ್ ಅಪ್ಲೋಡ್ ಮಾಡೋದಿದೆ.
ಸರಿ ಸರಿ ಸುಮ್ಮನಿರೋ ಹಿಡ್ಕೊ ಬಿಡು ಬಂದೈತ ಅವನು ಸಾಕು ನಮ್ಗೆ ತೋರಿಸಿದ್ವಿ ನಾನು ಮೂರೇನು ಮನುಷ್ಯ ಲೈಟ್ ಆನ್ ಮಾಡು ಇದನ್ನ ಬಿಚ್ಚು ಫಸ್ಟ್ ಅದನ್ನ ಇದನ್ನು ನೇಮ್ ಬರ್ಸಿ ಗೀರ್ಗಳು ನೇಮ್ ರಿವೀಲ್ ಮಾಡಿಲ್ಲ ನಿಂಗೆ ಗೊತ್ತಿರ್ಲಿಲ್ವಾ ತೋರ್ಸ ಮುಖನ ಕಟ್ ಮಾಡ್ಬಿಡು ಸಾಕು ಸಾಕು ವೀರರಾಮ್ ಟ್ರೆಂಡ್ ಆಗೋಯ್ತಾನೆ ರೆಕಾರ್ಡ್ ಮಾಡ್ಬೇಕು ನೀನು ಏ ಮಂಡ್ಯ ತೋರ್ಸ ಮುಖನ ಮಂಡ್ಯ ಮತ್ತೆ ಮಂಡ್ಯ ಸ್ಪ್ರೇ ಹೊಡಿಬಿಡಿ ಏನಾರು ಹಾಕಿ ಕೊಟ್ರೆ ಕಷ್ಟ ಆಮೇಲೆ ಆಯ್ತು ಏನಾಗುತ್ತೆ ಏನಾರು ಹಾಕಿ ಬಿಟ್ರೆ ಆಮೇಲೆ ಹಿಂಗ ಆಗ್ತೈತನ ಮಾತು ಈಗೆಲ್ಲ ಹೋಗಲ್ಲ ಆಫ್ ಮಾಡಕ್ರೆ ಏನಾಗಲ್ಲ ಏನಾಗಲ್ಲ ಅದೇನಕ್ಕೆ ಸುಮ್ಮನೆ ಸ್ಟಾರ್ಟ್ Happy birthday to you. Happy birthday to you. Happy birthday to you. Happy birthday to you. ಜೀವನ್ ಬಾಬಾ ಇಬ್ರು ಹಾಕ್ರಿ ಫ್ರೆಂಡ್ಗಳಿಗೆಲ್ಲ ಹಾಕುವ ಈ ಕಡೆ ಬಂಬೋದು ಇಲ್ಲಿಂದ ತಗೋ ಇಲ್ಲಿಂದ ಹಿಂದೆ ಆಸ್ಕೆ ಮೇಲೆ ತಗೋ ಕ್ಯಾಮ್ರಾಮನ್ಗೆ ಫೆಸಿಲಿಟಿ ಜಾಸ್ತಿ ಇಲ್ಲೆಲ್ಲ ಫೋನ್ ಇದಿಡೋದು ಯಾರೋ ಫೋನ್ ಮಾಡ್ತಿದ್ದೆ ಹಿಂಗಿರೋದು ಇನ್ನ ವಿಡಿಯೋ ರೆಕಾರ್ಡ್ ಮಾಡಿಲ್ಲ ಮತ್ತೆ ಮಾಡಿ ಐತೈತೆ ಮಾಡಿ ಅರ್ಧ ತೆಗಿ ಕರೆಕ್ಟಾಗಿ ಫೋಟೋನಾ ಫೋಟೋ ತೆಗಿ ಹಂಗೆ ತೆಗಿತೀನಿ ಫೋಟೋ ತೆಗಿ ಹಂಗೆ ಬಿಡು ಬಿಡು ನೀನು ನೋಡಿಲಿ ಫೋಟೋ ತೆಗಿ ಸಾಕು ಈಗ ಬಿಡು ಇಲ್ಲಿ ಫೋಟೋ ಆಪ್ಷನ್ ಐತೆ ಓ ನಂಗೆ ಈ ತರ ಸಿಸ್ಟಮ್ ಓಕೆ ಫ್ಯಾಮ್ ಸೊ ಫೈನಲಿ ಕೇಕ್ ಕಟ್ ಆಯಿತು ಕೇಕ್ ಕಟ್ಟಾಗಿ ನಮ್ಮ ಫ್ರೆಂಡ್ಸ್ ಇಲ್ಲೇ ಇದ್ದಾರೆ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ ಮೋಹನ್ ಥ್ಯಾಂಕ್ಸ್ ಈರಾ ಬರ್ಡೇ ಮೋಹನ್ ಈರಾ ಧನುಷ್ ರಾವ್ ಕೊಡು ಬರ್ಡೇ ಮುಂದೆಯಿಂದಾನೆ ಅಂತಾನೆ ತೋರಿಸ್ಬೇಕು ಕಣ ವಿಡಿಯೋದಲ್ಲಿ ಅಕೃತ್ ವಿಶಾಪಿ ಬರ್ತಾನೆ ಥ್ಯಾಂಕ್ಸ್ ತಿನ್ನೀಗ ಬೇಬೇನೆ ಐ ಲೋ
ಹಂಗೆ ಮೆತ್ಬಿಟ್ಟ. ಸರಿ ಇದೆಲ್ಲ ಎತ್ತಕ್ಕೀಗ ತಿನ್ಕೊಳ್ಳಿ ಬೇಬೇಗ್ನ. ಬಿಡು 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 ಏನಾಗಲ್ಲ. ಕೂತ್ಕೋ ಕೂತ್ಕೋ. ಏನಾದ್ರು ಬಾತ್ ತಿನ್ಬೇಕಾದ್ರೆ ಮದನ ಮನೆಗೆ ಬನ್ನಿ. ಫೈನಲಿ ಬಾತು ಮತ್ತೆ ಉದ್ನೋಡೆ ಮತ್ತೆ ಸೈಡ್ಸ್ಗೆ ಮೊಸರು ಬಜ್ಜಿ ಆಗಿದೆ. ಎಲ್ಲ ತಿಂತಿದಾರ. ಎಲ್ಲ ಆಯ್ ಮಾಡಿ ಒಂದ್ಸತಿ. ಆನ್ ಮಾಡಿದ್ಮೇಲೆ ಇವ್ನು ಬೇಡ ಇವಾಗ ಮತ್ತೇನಾದ್ರು ಹಾಕಿಸ್ಬಿಟ್ರೆ ಈ ವಿಡಿಯೋನೇ ಹಾಕ್ಬಿಡ್ತಾನೆ. ಏನಿಲ್ಲ ರಾವ್ ಬೇಕಂತಾನೆ ನಮ್ಗೆ ಹಾಕ್ಬಿಡ್ತಾನೆ. ಏನಿಲ್ಲ ಹಾಕ್ರಿ ರಾವ್. ಓ ಮಾತನ್ನ ರೆಕಾರ್ಡ್ ಮಾಡ್ತಾನೆ. ವಾಯ್ಸ್ ಕಟ್ ಮಾಡ್ಬಿಡು. ನಮ್ಮ ಹೀರೋರಾಮು 5 ಸ್ಪ್ರೇ ಎತ್ಕೊಂಡ್ 4 ಸ್ಪ್ರೇ ಎತ್ಕೊಂಡ್ಬಂದವನೆ. ಮೋಹನ್ ಒಂದು ಅಲ್ವಾ? 5 ಮೋಹನ್ ಒಂದು, ರಾವ್ ಒಂದು, ಆಮೇಲೆ 2 ಮತ್ತೆ 5 ಅಂದ್ರಿ. ಅವ್ನ್ 3 ಇವ್ 4 5 5 ಸ್ಪ್ರೇ ತಂದರೆ. 1 ಸ್ಪ್ರೇ ನನ್ನ ಥರ ಆಯ್ತು. ಇನ್ನೊಂದು ಸ್ಪ್ರೇಗೆ ಎತ್ಕತ್ತೀನಿ. ಇನ್ನೊಂದು ಸ್ಪ್ರೇ ಏನು ಎತ್ಕತ್ತೀನಿ. ಅದು ಹೆಂಗೆ ನಂಗೆ ಹೊಡಿತೀರಾ ನೋಡ್ತೀನಿ. ಹಾಂ ಇದು 4 ಜನರಲ್ಲೇ ಇನ್ನೊಬ್ರು ನನ್ನ ಕಡೆಗೆ ಬರೋರು ಅವ್ರೆ. ಮೋಹನ ಅಕ್ಕ ಮೋಹನ ನಂಗೆ ಗೊತ್ತು. ಯಾಕಂದ್ರೆ ವಿಡಿಯೋ ನಂಗೆ ಕಟ್ ಮಾಡ್ಬಿಡು ಅಂತ ಬಂದ್ಬಿಡ್ತಾನೆ ಅವನು. ಓಕೆ ಫ್ರೆಂಡ್ಸ್, ಸೊ ಇದನ್ನ ನಾನು ಮಡಿಕತ್ತೀನಿ. ನಿಮ್ಗೆ ಎಲ್ಲರಿಗೂ ಹೊಡಿತೀನಿ. ನಂಗೆ ಯಾರು ಹೊಡಿತೀರಾ ಅವ್ರಿಗೆ ಹೊಡಿತೀನಿ. ಒಂದು ಸಿಕ್ತು ನನಗೆ ಈಗ. ಆಮೇಲೆ ನಮ್ಮ ಫ್ರೆಂಡ್ಸು ಗಿಫ್ಟ್ ತಂದವ್ರೆ. ಗಿಫ್ಟ್ ಓಪನ್ ಮಾಡ್ಲಾ? ಇದು ನಮ್ಮ ಮೋಹನ್ ಗಿಫ್ಟ್. ಓಪನ್ ಮಾಡ್ಲೇನ ಮೋಹನ್? ಆಯ್ತು ಮಾಡಪ್ಪ. ಅಲ್ಲಿ ನೋಡು ಅಲ್ಲಿ ಇದು ಇದ್ರೊಳಗೆ ಏನಂತ ಗೊತ್ತಾಯ್ತಿಲ್ಲ. ಫಸ್ಟ್ ಟೈಮ್ ಗಿಫ್ಟ್ ಕೊಟ್ಟಿರೋದು. ಏನ ನಿಮ್ಮ ಅಮ್ಮಂಗೆ ಹೇಳ್ದೆ ಕಂಡ್ಬಿಡು. ನಾನು 10 ಗಂಟೆಗೆ ಬರ್ತಾನೆ ಅಂತ ನಿಮ್ಮ ಅಮ್ಮಗೆ. ನಿಜವಾಗ್ಲೂ ಈಗ ಫೋನ್ ಮಾಡ್ಲಾ? ಸುಮ್ನಿರು. ಗೊತ್ತಾಯ್ತಿಲ್ಲ ಅದೇನೋ ಬಾಕ್ಸು ಮತ್ತೆ ಏನೋ ಅಂತ ಏನ್ ಕೊಡ್ಬೋದು ಅಂತ ಗೆಸ್ಸೇ ಇಲ್ಲ ನನ್ಗೆ. ಓಪನ್ ಮಾಡ್ಲಾ? ಇಟ್ಕೋ ಹಿಂಗೆ. ಮೋನಿಶ್ ಕೊಡು ಹೇಳ್ತೀನಿ. ಮೋನಿಶ್ ಹಂಗೆ ಕೊಟ್ಬಿಡು. ಇಸ್ಕೊ ಮೋನಿಶ್. ಇಟ್ಕೊ ಮೋನಿಶ್. ಈ ಕಡೆ ರಾವ್ ತಮ್ಮ ಮೋನಿಶ್. ಎಷ್ಟನೇ ಕ್ಲಾಸು? 5th 6th ನಂಬ ಮಾತು. ನಿಜವಾಗ್ಲು ನಿನ್ ತಂಗಿ ಎಷ್ಟನೇ ಕ್ಲಾಸು? ಮದನ್ 6th. ಮದನ್ ನಿನ್ ತಂಗಿ ಎಷ್ಟನೇ ಕ್ಲಾಸು? ಇಲ್ಲ ಏನಾರು ಇದು ಗಣೇಶ ಅದು ಗಾಯ್ಸ್ ಇವಾಗ ಊಟ ಎಲ್ಲ ಮುಗಿತಾ? ಬನ್ನಿ ಬನ್ನಿ ಅಣ್ಣ ಸೈಡ್ ಬನ್ನಿ ಸೈಡ್ ಬನ್ನಿ ಸೈಡ್ ಬನ್ನಿ. ಇಲ್ಲಿರೋದು ಎತ್ಕೊಂಡ್ರು. ಹೌದಾ? ಇವಾಗ ಎಲ್ರು ಕೈ ಇಲ್ಲ ನಂಗೆ ಒಂದು ಕೊಡಿ, ಆಮೇಲೆ ಆಟ ಆಡ್ಸಿ ನೋಡ್ತೀನಿ. ತಿನ್ರು ಆರಾಮಾಗಿ. ಓಕೆ, ಅನ್ಬಾಕ್ಸ್ ಮಾಡ್ತಾ ಇದ್ದಾನೆ ನಮ್ಮ ಅಣ್ಣ. ಮೋಹನ್ ಎಡಿಟರ್ ನನ್ನ ಕೈಲಿರೋದು. ನೋಡ್ಲಿ ಅಣ್ಣ 1 ನಿಮಿಷ ನಾನು ಹತ್ತ ಹೊಂಟೋಯ್ತೀನಿ. ಆಮೇಲೆ ಅದು ಹಿಂಗ್ ಬೇಕಾ ಆಡ್ಕೊಬಿಡಿ ಈಚೆ. ಸಿಗ್ಬೇಕೀಗ. ಏನಿಕ್ರು ಅಷ್ಟೊಂದು ತಂದಿದ್ದೀರಾ? ಒಂದ್ ತಂದಿದ್ರೆ ಸಾಕಾಗಿತ್ತಪ್ಪ. ಅಣ್ಣ ಹಿಡ್ಕೊಳ್ಳಿ. ಬಾಕ್ಸ್ ಓಪನ್ ಮಾಡಿ ಏನ್ ಇಷ್ಟೊಂದು ಹಾಕ್ಸಿದ್ಯಾ ಮೋಹನ್? ನನ್ ಕಡೆ ಗಣೇಶಂದು ಅಂತ ಫ್ಲಾಶ್ ಲೈಟ್ ಇಲ್ಲಿಲ್ಲ. ಇಲ್ಲೋ ರಾವು. ಓಪನ್ ಮಾಡ್ಲಿ ಇದನ್ನು ಮಾಡು. ಇನ್ನೇನು ಓಪನ್ ನೋಡಿಂಗೆ. ಸುಮ್ಮನಿರು. ನಿನ್ ತಂಗಿ ಅವಳ ತಂಗಿ ಅವಳೆ. తీసుకో ಅದು ಸ್ಪ್ರೇ ಇಸ್ಕೋ. ಬೇಡ ಬೇಡ ಫೋಟೋ ಹೊಡಿಲಾ? ಸ್ಮೈಲ್. ಯಾರು ಕೊಟ್ಟಿರೋರು ಹೋಗ್ಯಪ್ಪ. ಕೊಟ್ಟಿರೋರು ಹೋಗೋ ಫಸ್ಟ್ ಅವ್ರ ಜೊತೆ ಹೊಡಿರಿ. ನಡಿ ಹಿಂದಕ್ಕೆ. ಇನ್ನು ಎದ್ದಿನ ಕಡೆ. ಒಂದು ಫೋಟೋ ಹೊಡಿ. ಝೂಮ್ ಹಾಕಲು ಪಾಪಚ್ಚ ಮೋಹನ್ ಎಷ್ಟು ಕರೆ ಕಾಣಿಸ್ತಾನೆ. ಝೂಮ್ ಅಷ್ಟೇ ಕಣ, ಫೋಟೋ ಹೊಡಿ ಸೈಡಲ್ಲಿ ಅಷ್ಟೇ.
ಸತ್ಯ ಮಾಡು ಬಿಡು ವಿಡಿಯೋ ಆಯ್ತಾಯ್ತು ನೆಕ್ಸ್ಟ್ ಹೋಗ್ರಣ ಎಡಿಟ್ ಮಾಡ್ಕೊಂಬಿಡು ಓ ನನಗೆ ಏನಿಲ್ಲ ಅಣ್ಣ ಇಲ್ಲಿ ಇದು ಚಾಕ್ಲೇಟ್ ಪಕ್ಕ ನಂಗೆ ಗೊತ್ತಾಯ್ತು. ನಿನ್ಗೊಂದು ಗೆಸ್ ಮಾಡಕ್ಕಾಗಲ್ಲ ಬಿಡು ನೀನು. ನಿನ್ಗೊಂದು ನಿನ್ ತಂಗಿಗೊಂದು ಕಂಗ್ರಾಚುಲೇಷನ್ ಲೋ ಚಾಕ್ಲೇಟ್ ಬರೀ ಮಕ ತೆಗಿತಾವ ನಾವು ನೆಕ್ಸ್ಟ್ ಬಾ 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 ನೀನ್ ಗೆಸ್ ಮಾಡಕ್ಕಾಗಲ್ಲ ಇಂಥದ್ದು. ಮೂರ್ change ಇದೆ. ಇದು 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 ನಾನೆಲ್ಲ ಇದು ಕೃಷ್ಣ Wrong. ರಾಂಗು ಪ್ರೇಹ ಅವನೇ ಜೋಕರ ಮುಖದ ಮೇಲೆ ಆರುತ್ತೆ ಈಗ. ಹೌದಾ ಮಾಡ್ಬೇಕಿತ್ತು ಪಿನ್ಗಳು ಪೆನ್ನು ಪಿನ್ ಕಣ ಲುಲು ಆಡ್ತೆ ಮತ್ತೆ ಹುಷಾರು ಹೌದಾ ನಿಜ ಆಡ್ತೆ ಹಿಂಗ್ ಮೇಲ್ ಬಂದ್ಬಿಡುತ್ತೆ ಮಕ್ಕಕ್ಕೆ ಮೇಲ್ ಬರಲ್ಲ ಹಿಂದಕ್ಕೆ ಕೂತ್ಕೊಳ್ಳ. ನೀವು ಮೇಲ್ ಬರ್ತೆ ಹುಷಾರು ಈ ಕಡೆಯಿಂದ ಸೈಡ್ ಪಾಪ ಬರ್ಲ್ವಾ ಅದೆಲ್ಲ ಮೇಲಿಂದ ಬಡ್ಡ ಅಂತ ಬರ್ಬಿಡುತ್ತೆ ಸುಳ್ಳು ಇರುವಾಗ ಏ, ಅಲ್ಲ ಕಟ್ ಮಾಡೋ ಸುಳ್ಳಲ್ಲ ಕಣ ನಿಜ ಅಲ್ಲ ಇಲ್ಲ ಕಟ್ ಮಾಡಿ ಕಟ್ ಮಾಡಕ್ಕಾಗಲ್ಲ ಪಕ್ಕದಲ್ಲಿ ಎಲ್ಲ ಇದೆ ನೋಡು ಆ ಕಡೆ ನೋಡು ಎಲ್ಲಿ ಲುಲು ಆಡ್ತೆ ಮದನ್ ಹುಷಾರ ಕಟ್ ಮಾಡು ಹುಷಾರು ಕಟ್ ಮಾಡು ಹಿಂಗೆ ಕಟ್ ಮಾಡ್ಬಿಡ್ಲಾ ಮಾಡು ಸೈಡ್ ಅಲ್ಲಿ ಇದ್ ಮಾಡು ಸೈಡ್ ಕಟ್ ಮಾಡು ನೋಡು. ಹಂಗೆ ಇವಾಗ ಹಂಗೆ ಹಂಗೆ ಹುಷಾರಾಗಿ ಕ್ಯಾಪ್ ತೆಗಿಬೇಕಾದ್ರೆ ಹುಷಾರಾಗಿ ತೆಗಿ ಆಯ್ತಾ ಇಲ್ಲ ಅದಿನ್ನ ಕಟ್ ಮಾಡು ಇಲ್ಲೆಲ್ಲ ಕಟ್ ಮಾಡು ಇಲ್ಲೆಲ್ಲ ಕಟ್ ಮಾಡು ಇಲ್ಲೆಲ್ಲ ಕಟ್ ಮಾಡು ಈ ಕಡೆ ನಂಗೆ ಗೊತ್ತಾಯ್ತು ಕೃಷ್ಣ ನೀನ್ ಕೃಷ್ಣನ್ ನಂಗೆ ಕೊಡೋದಂತ ಗೊತ್ತಾಯ್ತು ಕೃಷ್ಣ ಎಲ್ಲ ಹನುಮಂತ ವಾವ್ ಚೆನ್ನಾಗಿದೆ ಕಣ. ನಡಿ ಹಿಂದಕ್ಕೆ ನಡಿ ಈಗ ಬೇಗನೆ ಒಂಚೂರು ಬಗ್ಗು. ನಿಂತ್ಕೊಳ್ತಾರೆ ಹೀಗೆ. ನಡ್ರಿ ಈಗ ಮನೆಗೆ ಸರ್ಪ್ರೈಸ್ ಏನು ಅಣ್ಣಂಗೆ ಸರ್ಪ್ರೈಸ್ ಏನಿಲ್ಲ ಏನಿಲ್ಲ ಅವ್ನು ಬರ್ತಾನೆ ಅವ್ನ್ಗೆ ಏ ಅಣ್ಣ ಪ್ಲೀಸ್ ಅಣ್ಣ ನನಗೆ ಮಾಡಬೇಡಿ ಅಣ್ಣ ಇಷ್ಟನಾ ಅಣ್ಣ ನಮ್ಮಮ್ಮ ಎದುರ್ಕೊತಾ ಇದಾರೆ ಗಾಯ್ಸ್ ಅಣ್ಣ ನಾನು ನಮ್ಮ ಅಣ್ಣಂಗೆ ಮಾಡ್ಬೇಕಲ್ಲ ಇರಿ ಬನ್ನಿ ಗಾಯ್ಸ್ ನಮ್ಮ ಅಣ್ಣ ತೋರಿಸ್ತೀನಿ ಬಂದ ಬಾತು ಏ ಅಣ್ಣ ಬಾ ಪ್ಲೀಸ್ ಓಕೆ ಅಣ್ಣ ಹುಷಾರು ನಾನು ಬೇಡ ನಮ್ಮ ಅಣ್ಣನ್ ಅಣ್ಣ ಪ್ಲೀಸ್ ಅಣ್ಣ ನೋಡಿ ಗೈಸ್ ಈ ಅಣ್ಣ ಬಚಾವಾದ್ರು ಅಯ್ಯೋ ನೋಡಿ ಗೈಸ್ ನಮ್ಮ ಮನೆ ಹರ್ಕಸೇನ ಇಲ್ಲ ಓಕೆ ಬಾಯ್ ಜೋಪಾನ ಹೋಗಿ ಅಮ್ಮ ಆಯ್ತನಾ
ಮತ್ತೆ ಮಂಡ್ಯ ಬಚ್ಚಲಿಗೆ ಸಿಬೇಕಾ? ಬೇಡ ಚೆನ್ನಾಗಿ ಕಾಣಿಸ್ತಿದೆ ಅವಳು ಸ್ಯಾಂಟಾ ಕ್ಲಾಸ್. ಓಕೆ ಗೈಸ್, ಹೇಗಿದೆ ಕ್ರಿಸ್ಮಸ್ ಹಬ್ಬ? ನನಗೆ ಯಾಕೋ ಮಳೆ ಓದ್ಕೋ. ಹಾ ಬರ್ಡೇ ಖುಷಿಲಿ ಹಂಗೆ ಮಲಿಕೋಗ್ಬಿಟ್ಟಿಯ. ನಾಳೆ ಯಾವುದು? ಸೈನ್ಸ್ ಈಸಿ ಆಯ್ತು. ಟೆಕ್ಸ್ಟ್ ಬುಕ್ ಓದು ಇಂಪಾರ್ಟೆಂಟ್. ಓಕೆ ಬಾಯ್. ಎಲ್ಲ ಸೈಕಲ್ ತಂದಿದ್ದೀರಾ? ಸರಿ ಜೋಪಾನ ಹೋಗ್ತೀನಿ. ಬಾಯ್. ಟೈಮ್ ನೋಡಿ ಈಗ 8:20. ಜೋಪಾನ ಹೋಗಿ ರೋಡಲ್ಲಿ. ಬಾಯ್ ಕಣ್ರೋ. ಬಾಯ್. ಬಾಯ್ ಮತ್ತೆ. ಆಂಟಿ ಬಾ ಚೆನ್ನಾಗಿತ್ತು. ವಡೆ ವಡೆ ಅವ್ನು ಬಾತ್ ಇಷ್ಟ. ನಿಧಾನಕ್ಕೆ ಸ್ವಲ್ಪ ಲೇಟ್ ಆದ್ರೆ ಪರವಾಗಿಲ್ಲ, ನಿಧಾನಕ್ಕೆ ಹೋಗಿ. ಹಾ ಬಾಯ್. 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 ಬಾಯ್ ಬಾಯ್. ಹಾ ಬಾಯ್. ಓಕೆ ಫ್ಯಾಮ್, ಸೊ ಫೈನಲಿ ಸ್ಪ್ರೇ ಹೊಡೆದ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದೆ. ಅವರು ಹೊಂಟೋದ್ರು. ತುಂಬ ಲೇಟಾಗಿತ್ತು, ಒಂದು ಅರ್ಧ ಗಂಟೆ ಅಂತ ಹೇಳಿದೆ ನಾನು, ಬಟ್ 1 ಅವರ್ ಹಿಡಿತು ಒಟ್ಟಿನಲ್ಲಿ. ಅವರು ಬಂದಿದ್ದು 7 ಗಂಟೆಲಿ, ಈಗ 8:30, 1.5 ಅವರ್ ಆಗಿದೆ. ಬಟ್ ಏನೇನೆಲ್ಲ ಗಿಫ್ಟ್ ಕೊಟ್ಟರು ನಂಗೆ ತುಂಬ ಇಷ್ಟ ಆಯಿತು. ನನ್ನ ಮೊದಲನೇ ಗಿಫ್ಟ್ ಅಂತ ಅನ್ಕೋಬೋದು, ಬರ್ತಡೇಗೆ ಅಂದರೆ ಕೊಟ್ಟಿದ್ದಾರೆ. ಬಟ್ ಹೋದ ವರ್ಷ ಆಚೆ ವರ್ಷ ಅದು ಬಿಟ್ಟರೆ ಇದು ನನಗೆ ಕೊಟ್ಟಿರೋ ಬರ್ತಡೇ ಗಿಫ್ಟ್ಸ್ಗಳು. ಇನ್ನೊಂದು ಇದೆಲ್ಲಿ ಚಾಕ್ಲೇಟು, ನನ್ನ ಧನುಷ್ ರಾವ್ ಚಾಕ್ಲೇಟ್ ಕೊಟ್ಟಿದ್ದಾನೆ. ಇದು ಅಕ್ರೂತ್ ಕೊಟ್ಟಿದ್ದು, ಇದು ಈರಾಮ್ ಕೊಟ್ಟಿದ್ದು, ಇದು ಮೋಹನ್ ಕೊಟ್ಟಿದ್ದು. ಇದು ಚೆನ್ನಾಗೈತೆ ಒಟ್ಟಿನಲ್ಲಿ. ಆಮೇಲೆ ಧನುಷು ನಮಗೆ 2 ಕಿಟ್ಕೆಟ್ ಚಾಕ್ಲೇಟ್ ತಂದು ಕೊಟ್ಟ. ಯಾರೆಲ್ಲ ನಮಗೆ ಗಿಫ್ಟ್ಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಬೆಳಗ್ಗೆಯಿಂದ ವಿಶ್ ಮಾಡಿದ್ದೀರಾ, ಮೆಸೇಜ್ ಮಾಡಿದ್ದೀರಾ, ಹ್ಯಾಪಿ ಬರ್ತ್ಡೇ ಅಂತ ಸ್ಟೇಟಸ್ಗೆ ಹಾಕೊಂಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಿಶಸ್. ಹೇಳೋಕ್ಕೆ ಗೊತ್ತಾಯಿಲ್ಲ, ಬಟ್ ಫಸ್ಟ್ ಟೈಮ್ ನಾನು ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿರೋದು. ಅಂದರೆ ಕೇಕ್ ಎಲ್ಲ ದೊಡ್ಡದಾಗಿ ಏನೋ ಗ್ರ್ಯಾಂಡಾಗಿ ಮಾಡಿರ್ತೀವಿ, ಬಟ್ ಗಿಫ್ಟ್ಸು ಮತ್ತು ಈ ಥರ ಸೆಲೆಬ್ರೇಷನ್ನು ಇದೆಲ್ಲ ಫಸ್ಟ್ ಟೈಮ್ ಮಾಡಿರೋದು. ಈಗ ಊಟ ಮಾಡಬೇಕು, ಆಮೇಲೆ ನಾವು ಓದ್ಕೊಂಡಿಲ್ಲ, ಆಮೇಲೆ ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬನ್ನಿ ಮಾಡೋಣ. ಓಕೆ ಫ್ಯಾಮ್, ಸೊ ಫೈನಲಿ ಬಾತು ಅವಾಗಲೇ ಹೇಳ್ದಂಗೆ ಬಾತು ಉದ್ನೋಡೆ ಮತ್ತು ಮೊಸರು ಬಜ್ಜಿ ಆಗಿದೆ. ತಿನ್ಕೊಂಡು ಈಗ ಓದ್ಕೋಬೇಕು. ನಮ್ಮಮ್ಮ ಇಲ್ಲೇ ನಿಂತಿದ್ದಾರೆ. ಹೆಂಗಿತ್ತು? ಚೆನ್ನಾಗಿತ್ತು. ಫಸ್ಟ್ ಟೈಮ್ ಈ ಥರ ನೋಡ್ತಿರೋದಲ್ವಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಒಂಥರ ಚೆನ್ನಾಗಿತ್ತು. ಅವರೆಲ್ಲ ಫುಲ್ಲು ಜೋಶಲ್ಲಿ ವಿಡಿಯೋ ಮಾಡಿದ್ದು, ಕೇಕ್ ಕಟ್ ಮಾಡಿದ್ದು, ಮತ್ತು ಲಾಸ್ಟಲ್ಲಿ ಸ್ಪ್ರೇ ಎಲ್ಲ ಹೊಡೆದಿದ್ದು ಹೊರಗಡೆ. ಏನೋ ಒಂಥರ ಹೊಸ್ದಾಗಿ ಚೆನ್ನಾಗಿತ್ತು. ಮುಷಾ ಹೆಂಗಸ್ತು? ಇವಳು ಸ್ಪ್ರೇನ ನಾನು ಎತ್ತಿಟ್ಕೊಂಡಿದ್ರೆ ಇವಳು ಬಂದು ಕಿತ್ಕೊಂಡು ಕೊಡ್ತಾಳೆ ಅವ್ರಿಗೆ ಹೊಡೀರಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ರನ್ನೇ ಬೇಡ ನೆಕ್ಸ್ಟ್ ಟೈಮ್ ಮಾಡಿ. ಬನ್ನಿ, ತಿನ್ಕೊಂಡು ಮುಂದಿನ ಕಂಟಿನ್ಯೂ ಮಾಡ್ತೀನಿ.